Hey everyone, good evening. Welcome back to my new vlog. ಸೊ ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂತಂತಂದರೆ ನಾನೊಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ನಂದು ಇವತ್ತು ಆ್ಯಕ್ಚುಲಿ ಜನರಲ್ ಶಿಫ್ಟ್ ಇತ್ತು. ನಾನು ನೆನ್ನೆ ಹೇಳ್ದಂಗೆ ನನಗೆ ಶಿಫ್ಟ್ ವೈಸಲ್ಲಿ ಜಾಬ್ ಇರುತ್ತೆ. ಸೊ ನಾನು ನೆನ್ನೆ ಬಿ ಶಿಫ್ಟ್ ಹೋಗಿದ್ದೆ, ಇವತ್ತು ಜನರಲ್ ಶಿಫ್ಟ್ ಇತ್ತು. ಇದೇ ಬೇಸ್ ಮೇಲೆ ಈ ವಿಡಿಯೋ ಇರೋದು. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ನೀಟಾಗಿ ಅರ್ಥ ಮಾಡ್ಕೊಳ್ರಿ ನಾನು ಹೇಳೋಕ್ಕೆ ಹೊರಟಿದ್ದೀನಿ ಅಂತೇಳಿ. ಸೊ ನಾನು ಜನರಲ್ ಶಿಫ್ಟಲ್ಲಿದ್ದಾಗ ಇವತ್ತು ನನಗೆ ಒಂದು ಫೋನ್ ಬಂತು. ಆ ಫೋನು ಯಾರ್ದು ಅಂತಂತಂದರೆ ನನ್ನ ಡಿಪ್ಲೊಮೊ ಕ್ಲಾಸ್ಮೇಟ್ ಅವನು ವಿಶ್ ಮಾಡೋಕ್ಕೋಸ್ಕರ ಕಾಲ್ ಮಾಡಿದ್ದ. ಯಾಕೆಂದರೆ ನೆನ್ನೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋ ನೋಡಿಬಿಟ್ಟು ಅವನು ವಿಶ್ ಮಾಡೋಕ್ಕೆ ಮತ್ತು ನನಗೆ ಅಪ್ರಿಷಿಯೇಟ್ ಮಾಡೋಕ್ಕೆ ಅಂತೇಳಿ ಕಾಲ್ ಮಾಡಿದ್ದ. ಯಾಕೆ ಅಂತಂದರೆ ನಾನೊಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಇಂಪಾರ್ಟೆಂಟ್ ದಿನದ ಇಂದ ಅಂಥೇಳಿ. ಅವನು ಏನು ಕೆಲಸ ಮಾಡ್ತಾಯಿದ್ದ ಅಂತಂತಂದರೆ JSW ತೋರಣಗಲ್ಲು, ಬಳ್ಳಾರಿಲಿ ಏನು JSW ಇದೆಯಲ್ಲ, ಇಂಟಿಗ್ರೇಟೆಡ್ ಸ್ಟೀಲ್ ಪ್ಲ್ಯಾಂಟು, ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಸ್ಟೀಲ್ ಪ್ಲ್ಯಾಂಟ್. ಆ ಸ್ಟೀಲ್ ಪ್ಲ್ಯಾಂಟ್ನ ಕ್ವಿಟ್ ಮಾಡಿ ಇವಾಗ ಅವರ ನೇಟಿವಲ್ಲಿ ಅವನು ಏನೋ ಒಂದು ಹೊಸದಾಗಿ ಅವನದೇ ಸ್ಟಾರ್ಟಪ್ ಮಾಡಬೇಕು ಅಂತ ಹೇಳಿ ಜಾಬ್ನ ಕ್ವಿಟ್ ಮಾಡಿದ್ದಾನೆ. ಅವ್ರದ್ದು ಫಾರ್ಮ್ ಎಲ್ಲ ಇದೆ ಅಂತೆ. ಸೊ ಹಂಗಾಗಿ ಆ ಜಾಬ್ನ ಕ್ವಿಟ್ ಮಾಡಿಬಿಟ್ಟು ಇವಾಗ ಕಂಪ್ಲೀಟಾಗಿ ಅವನು ನೇಟಿವಲ್ಲೇ ಇದ್ದಾನೆ. ಅವನು ಏನು ಹೇಳ್ತಾ ಇದ್ದ ಅಂತಂದರೆ, ನಾನು ಈ ಥರ ಜಾಬು ಕ್ವಿಟ್ ಮಾಡಿಬಿಟ್ಟು ಮಂತ್ಲಿ ಬರ್ತಾ ಇರೋ ಸ್ಯಾಲ್ರಿನ ಕ್ವಿಟ್ ಮಾಡಿಬಿಟ್ಟು ಏನೋ ಒಂದು ಹೊಸ್ದಾಗಿ ಸ್ಟಾರ್ಟ್ ಮಾಡೋಕ್ಕೆ ಹೊರಟಿದ್ದೀನಿ ಅಂತ ಅಂದಾಗ ಅವ್ರ ಮನೇಲಾಗಲಿ, ಅವ್ನ ಸರೌಂಡಿಂಗ್ ಆಗಲಿ, ಫ್ರೆಂಡ್ಸ್ ಆಗಲಿ ಯಾರೂ ಸಪೋರ್ಟ್ ಮಾಡ್ತಾಯಿಲ್ಲ ಅಂತ ಹೇಳ್ತಾ ಇದ್ದ. ನಾನು ಅದಕ್ಕೆ ಹೇಳಿದೆ, ಏನು ಗೊತ್ತಾ, ಇವಾಗ ಎಲ್ಲರೂ ಒಂದು ಆಪ್ಷನ್ನ ಚೂಸ್ ಮಾಡಿರಬೇಕಾದ್ರೆ ನೀನೊಬ್ಬ ಸಿಂಗಲ್ ಆಗಿ ಯಾಕೆ ಅಂತ ಕ್ವಶನ್ ಮಾಡಿಬಿಟ್ಟು ಸಪ್ರೇಟಾಗಿರೋ ಇನ್ನೊಂದು ಆಪ್ಷನ್ನ ಹುಡ್ಕೊಂಡು ಹೋಗ್ತಾ ಇದೆಯಾ ಅಂತಂತಂದರೆ ನೀನು ಸಕ್ಸಸ್ ಆಗೋ ಚಾನ್ಸಸ್ಸು ಅವರೆಲ್ಲರಿಗಿಂತ ಜಾಸ್ತಿ ನಿನಗಿದೆ ಅಂತ ಹೇಳಿ. ಸೊ ನೀನು ಚೂಸ್ ಮಾಡಿರೋದು ಕರೆಕ್ಟಾಗಿದೆ ಮಚ, ನೀನು ಸ್ಟಾರ್ಟ್ ಮಾಡು ಅಂತ ಹೇಳಿ ನಾನು ಹೇಳಿದೆ. ಏನಕ್ಕೆ ಗೊತ್ತಾ, ನಾವು ಲೈಫಲ್ಲಿ ಏನು ಮಾಡ್ತೀವಿ ಅಂತಂತಂದರೆ, ನನ್ನನ್ನು ಸೇರಿಸ್ಕೊಂಡು ನನಗೆ ಬೇರೆ ಆಪ್ಷನ್ ಇಲ್ಲ, ನನ್ನ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ನ, ನನ್ನ ಕಮಿಟ್ಮೆಂಟ್ಗಳನ್ನ, ನನಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ಸ್ನ ಎಲ್ಲದನ್ನು ಫುಲ್ಫಿಲ್ ಮಾಡ್ಕೋಬೇಕು ಅಂತಂತಂದರೆ ನನಗಿದ್ದಿದ್ದು ಒಂದೇ ಆಪ್ಷನ್ನು, ನಾನು ಜಾಬ್ ಮಾಡಲೇಬೇಕು. ಅದು ಪ್ರೈವೇಟ್ ಸೆಕ್ಟರಲ್ಲೇ ಮಾಡಬೇಕು. ಈ ಪ್ರೈವೇಟ್ ಸೆಕ್ಟರಲ್ಲಿ ಜಾಬ್ ಹೆಂಗಿರತ್ತೆ ಅಂತಂತಂದರೆ, ನಾನು ಹಳೆ ಕಂಪ್ನೀಲಿ, ನನ್ನ ಎಕ್ಸ್ ಕಂಪ್ನೀಲಿದ್ದಾಗ ನಾನು ತುಂಬ ಫೇಸ್ ಮಾಡಿದ್ದೀನಿ. ಅಂದರೆ ಪ್ರೆಷರು, ಆ್ಯನ್ಸೈಟಿ, ನಿದ್ದೆ ಇರ್ತಾ ಇರಲಿಲ್ಲ ಕರೆಕ್ಟಾಗಿ. ಇವಾಗಲೂ ಕೂಡ ನನ್ನ ಫ್ರೆಂಡ್ಸು ಶಿಫ್ಟಲ್ಲಿ ವರ್ಕ್ ಮಾಡ್ತಾರೆ. ಇವಾಗ ಪ್ರೆಸೆಂಟ್ ಇರೋ ಕಂಪ್ನಿ ಸ್ವಲ್ಪ ಓಕೆ ಥರ ಇದೆ ನನಗೆ. ಏನಕ್ಕೆ ಅಂತಂದರೆ ಅಷ್ಟೊಂದು ಶಿಫ್ಟಿನ ಪ್ರೆಷರ್ ಇಲ್ಲ. ಸೊ ಐ ಕ್ಯಾನ್ ಮ್ಯಾನೇಜ್ ಈಸಿಲಿ ಇವಾಗ ಪ್ರೆಸೆಂಟ್ ಇರೋ ಕಂಪ್ನಿ. ಬಟ್ ನನ್ನ ಹಳೆ ಕಂಪ್ನೀಲಿ ಇತ್ತು ನನಗೆ ಪ್ರೆಷರ್. ಅದೇ ಥರ ನನ್ನ ಬ್ಯಾಚುಲರ್ಸ್ ರೂಮಲ್ಲಿ ನನ್ನ ಫ್ರೆಂಡ್ಸ್ ಜೊತೆಗಿದ್ದಾಗ ನನಗೆ ಅವರೆಲ್ಲ ಫೀಲ್ ಮಾಡ್ತಾ ಇದ್ದಿದ್ದನ್ನು ನಾನು ಕೂಡ ಫೀಲ್ ಮಾಡ್ತಾಯಿದ್ದೆ. ಏನಕ್ಕೆ ಅಂತಂತಂದರೆ, ಅವರು ಇವಾಗ ನಮ್ಮದು ಶಿಫ್ಟ್ ಯಾವ ಥರ ನಡೆಯುತ್ತೆ ಅಂತ ನಿಮಗೆ ಹೇಳ್ತೀನಿ. ಫಸ್ಟು ಎ ಶಿಫ್ಟ್ ಅಂತ ಸ್ಟಾರ್ಟ್ ಆಗುತ್ತೆ. ಎ ಶಿಫ್ಟ್ ಅಂತಂತಂದರೆ 6 o'clock to 2 o'clock. ಬಿ ಶಿಫ್ಟ್ ಅಂತಂತಂದರೆ 2 o'clock to 10 o'clock. ಸಿ ಶಿಫ್ಟ್ ಅಂತಂತಂದರೆ 10 o'clock to ಮತ್ತೆ 6 o'clock. ಓಕೆನಾ? ಈ ಥರ ಮಾನಿಟ್ರ್ ಮಾಡ್ತಾರೆ ಶಿಫ್ಟ್ ವೈಸು. ಸೊ ಶಿಫ್ಟ್ ವೈಸು ಎಂಪ್ಲಾಯೀಸು ಏನು ಹೋಗ್ತಾರಲ್ಲ, ಅವರು ಕೆಲಸ ಮುಗಿಸ್ಕೊಂಡು ಅವರು ಡಿಪಾರ್ಟ್ಮೆಂಟಲ್ಲಿ ಮತ್ತೆ ವಾಪಸ್ಸು ಬರ್ತಾರೆ. ಕೆಲವೊಂದು ಸಲ ಏನಾಗುತ್ತೆ ಅಂತಂತಂದರೆ, ಯಾವುದೋ ಎಮರ್ಜೆನ್ಸಿ ಟೈಮಲ್ಲಿ ನಮ್ಮ ಶಿಫ್ಟು ರಿಲೀವರ್ ಯಾರು ಇರ್ತಾರಲ್ಲ ಅವರು ಬರೋಕ್ಕಾಗಲ್ಲ. ಆ ಟೈಮಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ನಾವೇ ಕಂಟಿನ್ಯೂ ಮಾಡಬೇಕಾಗತ್ತೆ. ಅಂದರೆ ಡಬಲ್ ಶಿಫ್ಟು ನಾನು ಹೇಳ್ತಾ ಇರೋದು. 8+8 16 hours ಕಂಪ್ನಿಲೇ ಇರಬೇಕು, ಕಂಟಿನ್ಯೂಸಾಗಿ ಕೆಲಸ ಮಾಡ್ತಾ ಇರಬೇಕು. ಯಾಕೆ ಅಂತಂತಂದರೆ ಪ್ರೈವೇಟ್ ಕಂಪ್ನಿ, ಸೊ ಪ್ರೆಷರ್ ಇರುತ್ತೆ, ನಿಮಗೆ ಕೊಟ್ಟಿರೋ ಕೆಲಸನ ನೀವು ಕಂಪ್ಲೀಟ್ ಮಾಡಲೇಬೇಕು. ಸೊ ಹಂಗಾಗಿ ಆ ಥರದ್ದು ಝೋನಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರ. ಸೊ ಇವಾಗಲೂ ಅಷ್ಟೇ, ಮತ್ತು ಹಳೆ ಕಂಪ್ನಿಲಿ ಇದ್ದಾಗಲೂ ಅಷ್ಟೇ, ಸಮ್ಟೈಮ್ಸ್ ಐ ಫೀಲು ಐ ಆಮ್ ರೋಬೋಟ್ ಆರ್ ವಾಟ್. ಮಷಿನರೀಸಿಗೆ ಹೆಂಗೆ ವಿತೌಟು ಫ್ರೀ ಇಲ್ದಲೇ ಕಂಟಿನ್ಯೂಸ್ ಆಗಿ ಜಾಬ್ ಇರುತ್ತಲ್ಲ, ಸೇಮ್ ಅದೇ ಥರನೇ ಜಾಬ್ ಮಾಡಬೇಕಾಗತ್ತೆ, ವರ್ಕ್ ಮಾಡಬೇಕಾಗತ್ತೆ ಪ್ರೈವೇಟ್ ಸೆಕ್ಟರ್. ಅವನು ಅದನ್ನು ಕ್ವಿಟ್ ಮಾಡಿ ನಾನು ಏನೋ ಒಂದು ಬೇರೆದು ಮಾಡ್ತೀನಿ ಅಂತ ಹೊರಟಾಗ, ಹೊಸ್ದಾಗಿ ಸ್ಟಾರ್ಟ್ ಮಾಡಿದಾಗ
ಎಲ್ಲರೂ ಏನು ಯೋಚನೆ ಮಾಡ್ತಾರೆ ಅಂತಂತಂದರೆ ಸಕ್ಸಸ್ ಆಗಿರೋರು ಮಾತ್ರ ಅವ್ರ ಲೈಫಲ್ಲಿ ಒಳ್ಳೆಯದನ್ನು ಮಾಡಿದ್ದಾರೆ ಅಂತೇಳಿ ಸೊಸೈಟಿ ಎಕ್ಸೆಪ್ಟ್ ಮಾಡುತ್ತೆ. ಯಾರ ಸಕ್ಸಸ್ ಜರ್ನಿ ಹಿಂದ್ಗಡೆ ಏನೇನು ಕಷ್ಟಪಟ್ಟಿದ್ದಾರಲ್ಲ ಆ ಟೈಮಲ್ಲಿ ಯಾರೂ ಸಪೋರ್ಟ್ ಮಾಡಲ್ಲ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು. ಇವಾಗ ನೋಡಿ, ನಾನು ನಿನ್ನೆ ಈ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದಾಗ ಐ ಆಮ್ ಆ್ಯಕ್ಚುಲಿ ಹ್ಯಾವಿಂಗ್ ಝೀರೋ ನಾಲೆಡ್ಜ್. ಈ ಪಾತಲ್ಲಿ ನನಗೆ ಯಾವುದೇ ಥರದ ನಾಲೆಡ್ಜ್ ಇಲ್ಲ, ನನ್ನ ಹತ್ರ ಏನು ಪ್ರಿಪ್ರೇಷನ್ಸ್ ಇಲ್ಲ. ನಾನು ಇವಾಗಲೂ ಕೂಡ ವೀಡಿಯೋ ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ಕಾರ್ನರಲ್ಲಿ ಮೊಬೈಲ್ನ ಸೆಟ್ ಮಾಡಿಬಿಟ್ಟು ನಾನು ಮಾಡ್ತಾಯಿದ್ದೀನಿ ವೀಡಿಯೋ. ನನ್ನ ಹತ್ರ ಟ್ರೈಪಾಡ್ ಇಲ್ಲ, ನನ್ನ ಹತ್ರ ಮೈಕ್ ಇಲ್ಲ, ನನ್ನ ಹತ್ರ ಯಾವುದೇ ಥರದ ಆ್ಯಕ್ಸೆಸರೀಸ್ ಇಲ್ಲ. ವೀಡಿಯೋಸ್ ಮಾಡಬೇಕು ಅಂತ ಹೇಳಿ ಸಪ್ರೇಟಾಗಿ ಇಟ್ಕೊಂಡಿರೋ ಯಾವುದೇ ಥರದ್ದು ಆ್ಯಕ್ಸೆಸರೀಸ್ ಇಲ್ಲ. ನಾನು ಇನ್ನೂ ಬೈಯೂ ಮಾಡಿಲ್ಲ. ನೋಡೋಣ ಮುಂದೆ ಫ್ಯೂಚರಲ್ಲಿ ನಾನು ಬೈ ಮಾಡ್ತೀನಾ ಇಲ್ವಾ ಅನ್ನೋದನ್ನ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬಟ್ ಏನಂತಂತಂದರೆ, ಆ ಒಬ್ಬ ಹುಡುಗ ಆ ಆಪ್ಷನ್ನ ಚೂಸ್ ಮಾಡಿದಾನಲ್ಲ, ಅದನ್ನು ಫಸ್ಟ್ ಎಂಕರೇಜ್ ಮಾಡಬೇಕು, ಅಪ್ರಿಷಿಯೇಟ್ ಮಾಡಬೇಕು. ಏನಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ಅಂತಂದರೆ ಹೇಳ್ತೀನಿ ಕೇಳಿ. ಎಲ್ಲರೂ ಮಂತ್ಲಿ ಇಷ್ಟು ಸ್ಯಾಲ್ರಿ ಬಂದರೆ ಸಾಕಪ್ಪ, ನನ್ನ ಕಮಿಟ್ಮೆಂಟ್ಗಳನ್ನೆಲ್ಲ ನಾನು ಫುಲ್ಫಿಲ್ ಮಾಡ್ಕೊತೀನಿ ಅಂತ ಹೇಳ್ತಾರಲ್ಲ. ಬಟ್ ಆ ಟೈಮಲ್ಲಿ ನನ್ನನ್ನು ಸೇರಿಸಿ ನಾನು ನನ್ನ ಕ್ರಿಯೇಟಿವಿಟಿ ಇಲ್ಲ ಅಂತಂದರೆ ನನಗೆ ಬೇಕಾಗಿರೋ ಐಡಿಯಾಸ್ಗಳು ಏನೇನು ಇದೆಯಲ್ಲ, ನನಗೆ ಬರೋ ಐಡಿಯಾಸ್ಗಳು ಏನೇನು ಇದೆಯಲ್ಲ, ಅದನ್ನ 100% ನಾನು ಹೋಗ್ತಾ ಇರೋ ಜಾಬಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನ ಇಲ್ಲ ಅನ್ನೋದು ಇಂಪಾರ್ಟೆಂಟು. ಆಬ್ವಿಯಸ್ಲಿ ನಾವು ಯಾರೂ ಮಾಡಲ್ಲ. ಯಾಕೆ ಅಂತಂತಂದರೆ ಓನರ್ ಯಾರೋ ಬೇರೆಯವನಿದ್ದಾನೆ, ಅವನಿಗೆ ಒಳ್ಳೇದಾಗಲಿ ಅಂತೇಳಿ ನಾನು ಯಾಕೆ ಇಷ್ಟೊಂದು ನಂದು ಎನರ್ಜಿನೆಲ್ಲ ವೇಸ್ಟ್ ಮಾಡಲಿ ಅಂತೇಳಿ ನಾನು ಏನು ಕೆಲಸ ಕೊಟ್ಟಿರ್ತಾರೋ ಅಷ್ಟೊಂದು ಮಾಡ್ತೀನಿ, ಬರ್ತೀನಿ ಅಷ್ಟೇ. ಅದೇ ನೀವು ಸಪ್ರೇಟಾಗಿ ಏನಾದರೂ ನೀವು ಇಂಡಿವಿಜುವಲಾಗಿ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳಿ. ನಿಮಗೆ ಟೈಮ್ ಲಿಮಿಟ್ ಇರೋಲ್ಲ, ನಿಮಗೆ ಯಾರದೇ ಬ್ಯಾರಿಯರ್ಸ್ ಇರೋಲ್ಲ. ನೀವು ಏನು ಯೋಚನೆ ಮಾಡ್ತಿರಲ್ಲ ಅದೆಲ್ಲದನ್ನು ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಅದೆಲ್ಲದನ್ನು ಬೇಕಾದ್ರೆ ನೀವು ಇಂಪ್ಲಿಮೆಂಟು ಮಾಡ್ಬೋದು. ಸೊ ಹೊರ್ಗಡೆ ಜನ ಏನು ಮಾತಾಡ್ತಾ ಇದ್ದಾರೆ ಅಂತೇಳಿ ಆ 4 ಜನ ಯಾವಾಗಲೂ ಮನೇಲಾದರೂ ಅಷ್ಟೇ, ಯಾರಾದರೂ ಅಷ್ಟೇ 4 ಜನ ಮಾತಾಡ್ತಾರೆ ಅಂತ ಹೇಳ್ತಾ ಇರ್ತಾರಲ್ಲ. ನೀವೇನಾದರೂ 4 ದಿನ ಇಲ್ಲ ಅಂತ ಗೊತ್ತಾಯಿತು ಅಂತಂದರೆ ಆ 4 ಜನ ನಿಮ್ಮನ್ನು ಮರ್ತೇ ಬಿಡ್ತಾರೆ. ಮಾತಾಡೋದಲ್ಲ, ನೀವಿದ್ದೀರಾ ಅನ್ನೋದನ್ನು ಮರ್ತು ಬಿಡ್ತಾರೆ. ಸೊ ಡೋಂಟ್ ವರಿ ಅಬೌಟ್ ವಾಟ್ ದ ಪೀಪಲ್ ಆರ್ ಥಿಂಕಿಂಗ್. ಏನು ಮಾಡ್ತಾ ಇದ್ದೀರಾ ಅದ್ರ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂತಂದರೆ ನೀವು ಆಬ್ವಿಯಸ್ಲಿ ಅದನ್ನ ಚೂಸ್ ಮಾಡ್ಬೋದು, ಎಫರ್ಟ್ ಹಾಕ್ಬೋದು, ಏನು ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ನನಗೂ ಗೊತ್ತಿಲ್ಲ, ನಾನು ನನ್ನ ಕಂಪ್ಲೀಟು ವರ್ಕ್ ಲೈಫ್ನ ಇದರಲ್ಲೇ ಸ್ಪೆಂಡ್ ಮಾಡ್ತೀನಾ ಇಲ್ಲ ಸಪ್ರೇಟ್ ಏನಾದ್ರು ಒಂದು ಮಾಡ್ತೀನಾ ಅಂತೇಳಿ. ಇನ್ನು ಫ್ಯೂಚರಲ್ಲಿ ನನಗೇನಾದ್ರು ಐಡಿಯಾ ಬಂತು ಅಂದರೆ ಕಂಪಲ್ಸರಿ ನಾನು ಮಾಡೇ ಮಾಡ್ತೀನಿ. ಸೊ ಏನಂತಂದರೆ ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟು. ನಾನು ಆವಾಗಲೇ ಹೇಳ್ದಂಗೆ ನನ್ನ ಹತ್ರ ಏನು ಆ್ಯಕ್ಸೆಸರೀಸ್ ಇಲ್ಲ, ನಾನು ಸ್ಟಾರ್ಟ್ ಮಾಡಿದ್ದೀನಿ. ಮುಂದೆ ಹೆಂಗೆ ಜರ್ನಿ ಹೋಗುತ್ತೆ ಅನ್ನೋದನ್ನ ನಾನು ಕಲ್ತ್ಕೊತೀನಿ. ಇವಾಗ ಹೆಂಗೆ ಕಂಪ್ನಿಗಳಲ್ಲೆಲ್ಲ ನಾವು ಜಾಯ್ನ್ ಆದಾಗ ನಮಗೆ ಟ್ರೈನಿಂಗ್ ಪೀರಿಯಡ್ ಇರುತ್ತೆ, 6 months ಇಲ್ಲ 1 year, 1.5 year ಆ ಥರ ಪಾಬ್ಯುಲೇಷನ್ ಪೀರಿಯಡು ಮತ್ತು ಟ್ರೈನಿಂಗ್ ಪೀರಿಯಡ್ ಆ ಥರ ಇರುತ್ತೆ. ಆ ಥರ ಇವಾಗ ನಾನು ಸ್ಟಾರ್ಟ್ ಮಾಡಿರೋ ಒಂದು ಹೊಸ ಜರ್ನಿ ನಾನು ಆ್ಯಸ್ ಎ ಟ್ರೈನಿ ಇವಾಗ ಜಾಯ್ನ್ ಆಗಿರೋದು. ಸೊ ಏನೇನು ಕಲಿಬೇಕು ಅಂತ ಇದೆಯೋ ಅದನ್ನೆಲ್ಲ ನಾನೇ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ನಾನೇ ಕಲಿತೀನಿ, ನಾನೇ ಅಡಾಪ್ಟ್ ಮಾಡ್ಕೊತೀನಿ, ನಾನೇ ಫೀಲ್ ಮಾಡ್ತೀನಿ. ಇದೆಲ್ಲದನ್ನು ನಾನು ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಇನ್ ಕೇಸ್ ಈ ವಿಡಿಯೋನ ಯಾರಾದರೂ ಪೇರೆಂಟ್ಸ್ ನೋಡ್ತಾ ಇದ್ದರೆ, ಪೇರೆಂಟ್ಸಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂತಂದರೆ, ನಿಮ್ಮ ಮಕ್ಕಳಿಗೆ ಎಲ್ಲರೂ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತೀರಾ, ಕೊಡಿಸಿದ್ದೀರಾ ಕೂಡ, ಕೊಡಿಸ್ತಾ ಇದ್ದೀರಾ. ಸೊ ಆ ಎಲ್ಲ ಮಕ್ಕಳು ಒಂದು ಎಜುಕೇಷನ್ ಕಂಪ್ಲೀಟ್ ಮಾಡಿದ್ಮೇಲೆ, ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಏನಕ್ಕೆ ಅಂತಂತಂದರೆ, ನಾನು ಕೂಡ ನನ್ನ ಡಿಪ್ಲೊಮಾ ಸ್ಟಡೀಸ್ ಕಂಪ್ಲೀಟ್ ಆದಮೇಲೆ ನಮ್ಮ ಮನೇಲಿ ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಅಂದಾಗ ನಮ್ಮ ಮನೇಲಿ ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಅಪೋಸ್ ಮಾಡಿದರು. ಏನಕ್ಕೆ ಅಂತಂದರೆ, ದುಡ್ಡಿಲ್ಲ ಗುರು, ಹೆಂಗೆ ಓದ್ಸೋಕ್ಕೆ ಸಾಧ್ಯ? ಇಂಜಿನಿಯರಿಂಗ್ ಓದಬೇಕು ಇವಾಗಿಂದು ಜನ್ರೇಷನಲ್ಲಿ ಅಂತಂತಂದರೆ ನಿನಗೆ ಮಿನಿಮಮ್ ಒಂದು 5 lakhs ಬೇಕು, ಅದು ಗೌರ್ಮೆಂಟ್ ಸೀಟ್ ಸಿಗ್ತಾರೆ. ಅದರಲ್ಲೂ ನೀವೇನಾದರೂ ಪ್ರೈವೇಟು ಕಾಲೇಜ್ಗಳು ಇಲ್ಲ ಅಂತಂದರೆ ಏಡೆಡ್ ಕಾಲೇಜ್ಗಳನ್ನ ಏನಾದರೂ ಚೂಸ್ ಮಾಡ್ತೀರಾ ಅಂತಂದರೆ ಮುಗ್ದೇ ಹೋಯಿತು, ನಿಮ್ಮ ಜೀವನನೇ ಬರ್ಬಾದಾಗೋಗುತ್ತೆ. ಆ ಥರ ಒಂದು ಬಿಸ್ನೆಸ್ ಆಗೋಗಿದೆ ಇವಾಗ. ಸೊ ಈ ಕಾಲೇಜು ಮತ್ತು ಸ್ಕೂಲ್ ಬಗ್ಗೆ ಎಲ್ಲ ಇನ್ನೊಂದು ವೀಡಿಯೋ ಮಾಡೋಣ. ಇವಾಗ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂತಂದರೆ, ಎಜುಕೇಷನ್ ಕೂಡ ಏನಕ್ಕೆ ಇಂಪಾರ್ಟೆಂಟು. ನಾನು ಇವಾಗ ಯಾರನ್ನೂ ಮೋಟಿವೇಟ್ ಇಲ್ಲ ಡಿಮೋಟಿವೇಟ್ ಮಾಡ್ತಾ ಇಲ್ಲ.
ನೀವು ಸ್ಕೂಲಿಗೆ ಹೋಗ್ತಾ ಇದ್ದೀರಾ ಅಂತಂದರೆ, ಇಲ್ಲ ಕಾಲೇಜಿಗೆ ಹೋಗ್ತಾ ಇದ್ದೀರಾ ಅಂತಂದರೆ ಅದೆಲ್ಲ ತಪ್ಪು. ಸುಮ್ಮನೆ ಕಂಪ್ಲೀಟಾಗಿ ನೀವು ಎಲ್ಲದನ್ನು ಕ್ವಿಟ್ ಮಾಡಿಬಿಟ್ಟು ನಿಮಗೆ ಏನಾದ್ರು ಐಡಿಯಾಸ್ ಇತ್ತು ಅಂತಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಏನು ಅಂತಂತಂದರೆ, ನಿಮಗೆ ಇನ್ ಕೇಸ್ ಆಫ್ಟರ್ ಎಜುಕೇಷನ್ ಆಲ್ಸೋ ನಿಮಗೇನಾದರೂ ಒಂದು ಐಡಿಯಾ ಇದೆ ಅಂತಂತಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಇವಾಗ ಸಪೋರ್ಟ್ ಸಿಗದೆ ಇರ್ಬೋದು, ಬಟ್ ನೀವು ಯಾವಾಗ ಸಕ್ಸಸ್ ಆಗ್ತಿರಲ್ಲ ಆವಾಗ ಎಲ್ಲರೂ ಬಂದೇ ಬರ್ತಾರೆ, ಅದಂತೂ ಪಕ್ಕ. ಈ ಈ ಈ ವಿಷಯದ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇತ್ತು. ಸೊ ಹಂಗಾಗಿ ಈ ವಿಡಿಯೋ ಮಾಡಿದೆ. ಸೊ ಫೈನಲ್ ಆಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪ್ರಿಯಾಂಕಾ ಚೋಪ್ರಾ ಅವರು ಒಂದು ವಿಡಿಯೋದಲ್ಲಿ ಯಾವುದೋ ಪಾಡ್ಕಾಸ್ಟ್ ಇಲ್ಲ ಅಂತಂದರೆ ಇಂಟರ್ವ್ಯೂ ಅನಿಸುತ್ತೆ. ಸೊ ಅದರಲ್ಲಿ ಹೇಳಿದರು ಅವರು, ನಿಮ್ಮ ಹೇಟರ್ಸ್ಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತೇಳಿ. ಅವ್ರು ಅದಕ್ಕೆ ಒಂದು ಮಾತು ಹೇಳ್ತಾರೆ, ಹೇಟರ್ಸ್ ಗೋನ್ ಏಟ್, ಪೊಟೇಟೋಸ್ ಗೋನ್ ಪೊಟೇಟ್, ರೋಟೀಸ್ ಗೋನ್ ರೋಟೇಟ್, ಹೂ ಕೇರ್ಸ್, ಯು ಡೂ ವಾಟ್ ಯು ವಾಂಟ್ ಟು ಡೂ ಅಂತ ಹೇಳಿ. ಸೊ ಯಾರ ಬಗ್ಗೆನೂ ಬೇರೆಯವ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂತಂತಂದರೆ ತುಂಬ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದ್ರಲ್ಲೇ ಟೈಮ್ ಕಳೆದೋಗ್ಬಿಡುತ್ತೆ. ಆಮೇಲೆ ಪ್ರಿಪ್ರೇಷನ್ ಅಂತ ಹೇಳಿ ತುಂಬ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟ್ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಐಡಿಯಾಗಳನ್ನ. ಆ ಜರ್ನಿ ಒಳಗಡೆ ನಿಮಗೆ ಗೊತ್ತಾಗುತ್ತೆ ಏನೇನು ಮೈನ್ಯೂಟು ಚೇಂಜಸ್ಗಳು ಮಾಡ್ಕೋಬೇಕು, ಏನೇನು ಕರೆಕ್ಷನ್ಗಳು ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಸೊ ಆ ಜರ್ನಿ ಒಳಗಡೆ ನೀವು ಬೇಕಾದರೆ ಅದನ್ನು ಕರೆಕ್ಷನ್ ಮಾಡ್ಕೋಬೋದು. ಇನ್ ಕೇಸ್ ನೀವೇನಾದ್ರು ಅಲ್ಲಿ ಚೂಸ್ ಮಾಡಿರೋ ಜರ್ನಿ ಒಳಗಡೆ ಫೇಲ್ ಆದ್ರಿ ಅಂತ ತಿಳ್ಕೊಳ್ರಿ, ಆ ಜರ್ನಿ ಒಳಗಡೆ ನೀವೇನೇನು ಕಲಿತ್ರಲ್ಲ ಅದು ನಿಮ್ಮ ಲೈಫಿಗೆ ಇನ್ನೊಂದು ಥರದ್ದು ಟರ್ನಿಂಗ್ ಪಾಯಿಂಟ್ನ ಕೊಡುತ್ತೆ. ಸೊ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿರೋರಿಗೆಲ್ಲರಿಗೂ ಈ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಎಸಿಟೇಟ್ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ನೋಡಿ, ನನಗೆ ಈ ವಿಡಿಯೋ ಹಾಕಿರೋದ್ರಿಂದ ಕೆಟ್ಟದಾಗೂ ಕಮೆಂಟ್ಸ್ ಬರ್ಬೋದು, ಒಳ್ಳೆಯದಾಗೂ ಕಮೆಂಟ್ ಬರ್ಬೋದು, ನಾನು ಅದನ್ನು ಕೇರ್ ಮಾಡಲ್ಲ. ಆಮೇಲೆ ನಾನು ಈ ವ್ಲಾಗ್ನ ಇಲ್ಲ ಅಂತಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಆ್ಯಕ್ಟಿವ್ ಆಗಿರಬೇಕು ಅಂತೇಳಿ ಸ್ಟಾರ್ಟ್ ಮಾಡಿರೋದು, ನಾನು ಏನೋ ಒಂದು ದೊಡ್ಡದಾಗಿ ಅಚೀವ್ ಮಾಡ್ತೀನಿ ಇಲ್ಲ ಅಂತಂದು ನನಗೆ ವ್ಯೂಸ್ ಬರುತ್ತೆ, ನನಗೆ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಆಗ್ತಾರೆ, ಸಬ್ಸ್ಕ್ರಿಪ್ಷನ್ ಸಿಗುತ್ತೆ, ಅದೆಲ್ಲದಕ್ಕಲ್ಲ. ನಾನು ಏನೋ ಒಂದು ಯೋಚನೆಗಳನ್ನ ಇಟ್ಕೊಂಡಿದ್ದೀನಿ, ಅದನ್ನು ಜನಕ್ಕೆ ರೀಚ್ ಮಾಡಬೇಕು. ಮತ್ತು ನನ್ನ ವರ್ಕ್ ಲೈಫ್ ಬಿಟ್ಟು ನಾನು ಏನಾದ್ರು ಒಂದು ವಿಷಯದಲ್ಲಿ ಆ್ಯಕ್ಟಿವ್ ಆಗಿರಬೇಕು ಅಂತೇಳಿ ಇದನ್ನು ಚೂಸ್ ಮಾಡಿದ್ದೀನಿ. ಸೊ ಇನ್ನು ಮುಂದೆ ನಾನು ಏನಾದರೂ ಬೇರೆದನ್ನು ಮಾಡ್ತೀನಿ, ಇದು ಮಾಡ್ತೀನಿ ಅಂತಂದರೆ ಖಂಡಿತ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಅಲ್ಲಿ ತನಕ ಗುಡ್ ಬಾಯ್, ಥ್ಯಾಂಕ್ ಯು.